ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸಿಎಸ್ಕೆ ಜಿಟಿ ವಿರುದ್ಧ ಈ IPL ಆವೃತ್ತಿಯಲ್ಲಿ ಕೊನೆಯ ಪಂದ್ಯ ಆಡಿತ್ತು. ಮ್ಯಾಚ್ ಮುಗಿದ ನಂತರ ಧೋನಿ ಅವರು ರಿಟೈರ್ಮೆಂಟ್ ಬಗ್ಗೆ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ ಸಿಎಸ್ಕೆ ಕಡೆ ಅದ್ಭುತವಾದ ಇನ್ನಿಂಗ್ಸ್ ಬಂತು ಆಯುಷ್ ಮಾತ್ರೆ ಅವರಿಂದ. ಆಡಿದಂತ 17 ಬಾಲ್ಗಳಲ್ಲಿ 34 ರನ್ ಗಳಿಸಿ ಪ್ರಸಿದ್ಧ ಕೃಷ್ಣ ಅವರಿಗೆ ಔಟ್ ಆದ್ರು. ಒಳ್ಳೆ ಇನ್ನಿಂಗ್ಸ್ ಕೂಡ ಆಯುಷ್ ಮಾತ್ರೆ ಅವರು ಆಡಿದ್ರು ಮೊದಲ ಇನ್ನಿಂಗ್ಸ್ ನಲ್ಲಿ. ಇನ್ನು ಡೆವನ್ ಕಾನೆ ಅವರು ಸೂಪರ್ ಆಗಿ ಕೂಡ ಆಡಿದ್ರು. ಆಡಿದಂತ 35 ಬಾಲ್ಗಳಲ್ಲಿ 50 ಕೂಡ ಸಿಡಿಸಿ ರಶೀದ್ ಖಾನ್ ಅವರಿಗೆ ಬೋಲ್ಡ್ ಆದ್ರು. ಒಳ್ಳೆ ಇನ್ನಿಂಗ್ಸ್ ಕೂಡ ಡೆವನ್ ಕಾನೆ ಅವರಿಂದ ಬಂತು. ಇನ್ನು ಉರ್ವಿಲ್ ಪಟೇಲ್ ಅವರು ಆಡಿದಂತ 19 ಬಾಲ್ಗಳಲ್ಲಿ 37 ರನ್ ಗಳಿಸಿ ಸಾಯಿ ಕಿಶೋರ್ ಅವರಿಗೆ ಔಟ್ ಆದ್ರು. ಇನ್ನು ಶಿವಮ್ ದುಬೆ ಅವರು ಆಡಿದಂತ 8 ಬಾಲ್ಗಳಲ್ಲಿ 17 ರನ್ ಗಳಿಸಿ ಶಾರುಖ್ ಖಾನ್ ಅವರಿಗೆ ಔಟ್ ಆದ್ರು. ಡೇವಿಡ್ ಬ್ರೇವಿಸ್ ಅವರು ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟರು. ಆಡಿದಂತ 23 ಬಾಲ್ಗಳಲ್ಲಿ 50 ಕೂಡ ಸಿಡಿಸಿದ್ರು. ಆಲ್ಸೋ ಪ್ರಸಿದ್ಧ ಕೃಷ್ಣ ಅವರಿಗೆ ಔಟ್ ಆದ್ರು. ಒಳ್ಳೆ ಇನ್ನಿಂಗ್ಸ್ ಕೂಡ ಡೇವಿಡ್ ಬ್ರೇವಿಸ್ ಅವರ ಬ್ಯಾಟಿಂಗ್ ನಿಂದ ಬಂತು. ಹಾಗೂ ಜಡೇಜಾ ಅವರು ಲಾಸ್ಟ್ ಮೂಮೆಂಟ್ ತನಕ ಉಳಿದು ಸಖತ್ತಾಗಿ ಕೂಡ ಡಾಮಿನೇಟ್ ಮಾಡಿದ್ರು. ಆಡಿದಂತ 18 ಬಾಲ್ಗಳಲ್ಲಿ 21 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಆಲ್ಸೋ ಸಿಎಸ್ಕೆ 20 ಓವರ್ಗಳಲ್ಲಿ 230 ರನ್ ಕಲೆಯಕ್ಕೆ 5 ವಿಕೆಟ್ ಕಳೆದುಕೊಂಡು ಜಿಟಿಗೆ 231 ರನ್ಗಳ ಟಾರ್ಗೆಟ್ ಕೊಟ್ಟಿತ್ತು. ನಂತರ ಚೇಸ್ ಮಾಡಲು ಬಂದ ಡಿಸಿ ಕಡೆ ಯಾವುದೇ ಬ್ಯಾಟರ್ ಇಂದನೂ ಕೂಡ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಬಂದಿದ್ದು ಅಂತ ಹೇಳಿದ್ರೆ ಸಾಯಿ ಕಿಶೋರ್ ಅವರು ಸೂಪರ್ ಆಗಿ ಆಡಿದ್ರು. ಆಡಿದಂತ 28 ಬಾಲ್ಗಳಲ್ಲಿ 41 ರನ್ ಗಳಿಸಿ ರವೀಂದ್ರ ಜಡೇಜಾ ಅವರಿಗೆ ಔಟ್ ಆದ್ರು. ಇನ್ನು ಯಾವುದೇ ಬ್ಯಾಟರ್ ಇಂದನೂ ಕೂಡ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ನಾಯಕ ಗಿಲ್ ಅವರು 13 ರನ್ ಗಳಿಸಿ ಅನ್ಶುಲ್ ಕಂಬೋಜ್ ಅವರಿಗೆ ಔಟ್ ಆದ್ರು. ಬಟ್ಲರ್ ಅವರು ಕೂಡ 5 ರನ್ ಕಲೆಯಕ್ಕೆ ಖಲೀಲ್ ಅಹಮದ್ ಅವರಿಗೆ ಔಟ್ ಆದ್ರು. ಇನ್ನು ಜಿಟಿ ಕಡೆ ಯಾವ ಬ್ಯಾಟ್ಸ್ಮನ್ ಇಂದ ಕೂಡ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಲ್ಸೋ ಜಿಟಿ ವಿರುದ್ಧ ಸಿಎಸ್ಕೆ ಅದ್ಭುತವಾದ ಜಯ ಗಳಿಸಿತ್ತು. ನಂತರ ಧೋನಿ ಅವರು ರಿಟೈರ್ಮೆಂಟ್ ಬಗ್ಗೆ ಈ ರೀತಿ ಹೇಳಿದ್ದಾರೆ ನೋಡಿ. ಇಲ್ಲ, ನಾನು ವಿದಾಯದ ಬಗ್ಗೆ ಇನ್ನು ಯೋಚಿಸಿಲ್ಲ. ಈ ಮ್ಯಾಚ್ ಮುಗಿದ ಬಳಿಕ ನಾನು 2 ತಿಂಗಳ ಕಾಲ ಬೈಕ್ ರೈಡ್ ಮಾಡುತ್ತೇನೆ. ಅದಾದ ನಂತರ ನಾನು ಡಿಸೈಡ್ ಮಾಡ್ತೀನಿ IPL ಮುಂದೆ ಆಡ್ಬೇಕೋ ಇಲ್ವಾ ಅಂತ. ಇನ್ನು ನಾನು ರಿಟೈರ್ಮೆಂಟ್ ಕೊಡೋಕೆ ಸಿದ್ಧವಾಗಿಲ್ಲ ಅಂತ MS ಧೋನಿ ಅವರು ಹೇಳಿದ್ದಾರೆ. ಧೋನಿ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ, ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಚಾನಲ್ಗೊಂದು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.